ಹಾಯ್ ಹಲೋ ನಮಸ್ಕಾರ. ತುಂಬ ನಿರೀಕ್ಷೆ ಮಾಡ್ತಾ ಇದ್ದಂಥ ದಿನ ಇವತ್ತು ನನಗೆ ಬಂದಿದೆ. ಆಲ್ಮೋಸ್ಟ್ ನಾನು ಈ ಒಂದು ಜಾಗಕ್ಕೆ ತುಂಬ ರೆಗ್ಯುಲರಾಗಿ ಬರ್ತಾನೆ ಇರ್ತೀನಿ. ಬಟ್ ಇವತ್ತು ಬಂದಿರೋದು ನನಗೆ ತುಂಬ ನೋವು ಮತ್ತು ದುಃಖ ಎಲ್ಲದರ ಜೊತೆಗೆ ಇವತ್ತು ಈ ಪ್ಲೇಸಲ್ಲಿದ್ದೀನಿ. ನಾನು ಜಾಸ್ತಿ ಹೇಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಒಂಥರ ಎಮೋಷ್ನಲ್ ಫೀಲ್ ಆಗ್ತಾಯಿದೆ. ಯಾಕಂದರೆ ಪ್ರತಿ ಸತಿ ಬಂದಾಗ ಅಮ್ಮ ಇರ್ತಾಯಿದ್ರು. ಎಸ್, ಲೀಲಾವತಿ ಅಮ್ಮ ಯಾವಾಗಲೂ ಅಲ್ಲಿ ಮಲಗಿರ್ತಿದ್ರು, ಇಲ್ಲ ಕೂತಿರ್ತಿದ್ರು, ಇಲ್ಲ ಬ್ಲ್ಯಾಕಿ ಜೊತೆ ಆಟ ಆಡ್ಕೊಂಡು ಕೂತಿರ್ತಿದ್ರು ಹೊರಗಡೆ. ಈ ಥರ ನೋಡಿದ್ದ ಒಂದು ಏನು ನೋಟ ಇತ್ತು, ಇವತ್ತು ನನಗೆ ಅದು ದಕ್ತಾ ಇಲ್ಲ. ನಾನು ಎಷ್ಟು ಮಿಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಯಾರೂ ಬಿಲೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಿಸ್ ಮಾಡ್ತಾ ಇದ್ದೀನಿ. ಬಟ್ ಅವರ ಪ್ರತಿರೂಪ ನನ್ನ ಜೊತೆ ನಿಂತಿದ್ದಾರೆ. ಬನ್ನಿ ಮಾತಾಡ್ಸೋಣ. ನನ್ನ ದದ್ದನ್ ನಮ್ಮ ವಿನೋದ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರೀತಿಯ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಇವತ್ತಿನ ಪರಿಸ್ಥಿತಿ ತುಂಬ ವಿಭಿನ್ನವಾಗಿದೆ. ನನಗೆ ತುಂಬಾ ಬೇಜಾರಾಗ್ತಿದೆ. ಹೌದು, ಬ್ಲ್ಯಾಕಿ ನೋಡಿದಾಗಂತೂ ತುಂಬ ಬೇಜಾರಾಗೋಯ್ತು ನನಗೆ. ಅಲೋನಾಗಿ ಕೂತಿದೆ ಬ್ಲ್ಯಾಕಿ. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಪರವಾಗಿಲ್ಲ ಅಷ್ಟೇ. ಇದು ನಗು ನಾವು ಮಾಸ್ಕ್ ಹಾಕ್ಕೊಂಡಿರೋದು ಅಂತ ನಮ್ಮಿಬ್ಬರಿಗೂ ಚೆನ್ನಾಗೇ ಗೊತ್ತು ಅಲ್ವಾ ಸರ್? ಮಾಸ್ಕ್ ನಗುನೇ ಆಗುತ್ತೆ. ಅದೇ ನೀವು ಪ್ರತಿರೂಪ ಅಂತ ಹೇಳಿದಾಗ ಅದೇ ಕಲ್ ಖೇಲ್ ಮೇ ಹಮ್ ಹೋ ನ ಹೋ ಗರ್ದಿಶ್ ಮೇ ತಾರೆ रहेंगे ಸದಾ, ಭೂಲೋಗೆ ತುಮ್ ಭೂಲೆಂಗೆ ಹೋ ಪರ್ ಹಮ್ ತುಮಾರೇ रहेंगे ಸದಾ. ಹೇಗೆ ಅಮ್ಮ ಬಿದ್ದೋಗಕ್ಕಾಗತ್ತೆ? ನಮ್ಮ ರೂಪದಲ್ಲಿ ಅವರೇ ಇದ್ದಾರೆ. ಕರೆಕ್ಟ್ ಸರ್. ನಿಮ್ಮೊಳಗೆ ನಾವು ಅವ್ರನ್ನೇ ನೋಡ್ತಾ ಇದ್ದೀವಿ. ಅವರಿಲ್ಲದ ಇಷ್ಟು ದಿನಗಳು ಹೆಂಗಿತ್ತು ಅಂತ ಕೇಳಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತಿದೆ. ಬಟ್ ನೀವು ಹೆಂಗೆ ಫೀಲ್ ಮಾಡ್ತಿದ್ದೀರಾ? ಅವ್ರು ಏನೇ ಪರಿಸ್ಥಿತಿಲಿದ್ರು, ಎಷ್ಟೇ ನೋವು ತಿಂತಿದ್ರು, ಅವರಿದ್ದಾರೆ ಅನ್ನೋದೊಂದಿತ್ತು. 6 ಕೋಟಿ ಕನ್ನಡಿಗರು ಅಮ್ಮನ್ನು ಒಂದೇ ತ್ರಾಸಿನಲ್ಲಿಟ್ಟು ನಾನು ನೋಡ್ತೀನಿ. ಹಬ್ಬ, ಅಷ್ಟು ಜನರು ಸೇರಿರುವಂಥ ಒಂದು ಹುಮ್ಮಸ್ಸು ಅವ್ರಿಗೆ. ಜನ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡವರು ಖಂಡಿತ. ಹಾಗೆ ಜನಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇನ್ನೊಬ್ಬ ಮಹಾನ್ ವ್ಯಕ್ತಿ, ಮೇರು ನಟರು ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದು, ಎರಡನೇ ಮಾತು ಹೇಳೋಕ್ಕೆ ಅನ್ನೋರು ಅಭಿಮಾನಿಗಳನ್ನ ಅವ್ರು ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನಾವೇನು ಹೇಳ್ತೀವಿ, ಅವತ್ತಿಗೆ ಮಾಧ್ಯಮಗಳಿರಲಿಲ್ಲ, ಏನೂ ಇರಲಿಲ್ಲ. ಆ ಪರಿಸ್ಥಿತಿನಲ್ಲೂ ಆ ಬೀದಿ ನಾಟಕಗಳಿಂದ ಹಿಡಿದು ಮ್ಯೂಸಿಕಲ್ ನೈಟ್ಗಳಿಂದ ಹಿಡಿದು ಎಲ್ಲ ನೋಡಿದಾಗ ಖಂಡಿತ ಅವರುಗಳ ಸಾಧನೆ ನಾವೆಲ್ಲ ಏನೋ ಬಂದು ಇವತ್ತು ನಿಂತ್ಕೊಂಡು ನಿಮ್ಮ ಮುಂದೆ ನಾವು ಮಾತಾಡ್ತಾ ಇರೋ ಕಾರಣನೇ ಅವ್ರ ಸಾಧನೆ. ಅದೇ ಸಾಧನೆ ನನ್ನ ತಾಯಿಯವ್ರು ಮಾಡಿದ್ದಾನೆ. ಹೌದು, 650 ಸಿನಿಮಾ ಮಾಡಬೇಕು. ಸುಮ್ಮನೆನಾ ಸರ್ ಅದು? ಬರೀ ನೋಡಿ ಅವ್ರ ಪರಿಸ್ಥಿತಿ. ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಈಗ ಅವರು ನಾಯಕಿ ನಟಿಯಾಗಿ ಮಾಡಿದರು. ಆ ನಂತರ ಅವರು ಪೋಷಕ ಪಾತ್ರದಲ್ಲಿ ಗೆಜ್ಜೆ ಪೂಜೆಗೆ ಇಳಿಯುವಾಗ ಮನಸ್ಥಿತಿ ಹಾಗಿದ್ದಿರುತ್ತೆ. ಸಮಕಾಲೀನರೆಲ್ಲ ಹೀರೋಯಿನ್ಗಳಾಗೇ ಇದ್ದರು. ಇವರು ಪೋಷಕ ಪಾತ್ರದಲ್ಲಿ ಇಳಿಯುವಾಗ ಆ ನೋವು ಹೇಗಿದ್ದಿರ್ಬೋದು ಅವ್ರಿಗೆ, ಅಲ್ವೇ? ಅದನ್ನು ಬಿಟ್ಟು ಇನ್ನೊಂದು ಎಲ್ಲ ಹಂತನೂ ಬಿಟ್ಟು ಮಗನಿಗೋಸ್ಕರ ಅವ್ರು ಪಟ್ಟಿರುವಂಥ ಕಷ್ಟ, ಮಗ ಬಾಳಬೇಕು, ಬದುಕಬೇಕು, ಚೆನ್ನಾಗಿರಬೇಕು, ಅದು ಜನರದ್ದು ಅದು ಏನು ಹೇಳ್ಕೊಂಡಿರ್ತೀನೋ ಅನ್ನುವಂಥದ್ದಕ್ಕಿಂತ ಜಾಸ್ತಿ ಅವರಿಗೆ ತಲೆ ಎತ್ತಿ ನಿಂತ್ಕೋಬೇಕು ಅನ್ನುವಂಥದ್ದೇನೆ ಸ್ವಾಭಿಮಾನ. ಬರೀ ತಲೆ ಎತ್ತಿ ನಿಂತ್ಕೊಳ್ಳೋದಲ್ಲ, ತನ್ನ ಜೊತೆಲಿರುವಂಥ ತಲೆಗಳನ್ನ, ಪೀಳಿಗೆನ, ಅದು ಸರ್ ಅಂಡರ್ಲೈನ್ ಮಾಡಬೇಕು. ಪ್ರಪಂಚಕ್ಕೆ ವ್ಯಕ್ತಿ ಆಗದಿರ ಇರ್ಬೋದು, ಅಥವಾ ದೇಶಕ್ಕೆ ವ್ಯಕ್ತಿ ಆಗದಿರ ಇರ್ಬೋದು, ಅಥವಾ ನಾಡಿಗೂ ವ್ಯಕ್ತಿ ಆಗದಿರ ಇರ್ಬೋದು. ಅಯ್ಯೋ, ನಮ್ಮ ಸುತ್ತಮುತ್ತಲಿರುವಂಥ ಹಳ್ಳಿಗೂ ನಮ್ಮ ಮನೆಗೂ ನಾವು ವ್ಯಕ್ತಿ ಆಗಲಿಲ್ಲ ಅಂದರೆ ನಾವೇನು ಮನುಷ್ಯರು ಅನ್ನುವಂಥ ಭಾವನೆ ಅಮ್ಮವ್ರಿಗೆ. ಹಬ್ಬ, ಯಾಕೆ ಬಾಳಬೇಕು ಕೊನೆವರೆಗೂ ಮನುಷ್ಯ ಅಂತಂತ ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆನ, ಆಮೇಲೆ ನಮಗಿಂತ ಹಿರಿಯರನ್ನ ಎಷ್ಟು ನಮ್ಮಿಂದ ಸಾಧ್ಯನೋ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಕ್ಕೆ ಬಾಳಿದ್ರೆ ಸಾಕು. ಅದೇ ಅಮ್ಮವರ ಆಸೆ. ಬಹುಶಃ ಅದು ಸತ್ಯ ಅಂತ ನನಗನ್ನಿಸ್ತಾ ಇದೆ. ಹೌದು, ಅದೇ ಸತ್ಯ. ಯಾಕೆ ಮನುಷ್ಯ ಬದುಕಬೇಕು ಅನ್ನೋದಕ್ಕೆ ಅರ್ಥನೇ ಇದು ಅಷ್ಟೇ. ಚೆನ್ನೈಯಿಂದ ಇಲ್ಲಿಗೆ ಬರುವಾಗ ಸರ್ ಆ ನೆನಪು ಮಾಡ್ಕೊಳ್ಳಿ, ಯಾಕೆ ನೀವು ಹೆಂಗೆ ಬೆಂಗಳೂರನ್ನ ರೀಚ್ ಆದ್ರಿ, ಯಾಕೆ ಆ ಚೆನ್ನೈನ ಕ್ವಿಟ್ ಮಾಡಿದ್ರಿ? ಎಲ್ಲರಿಗೂ ಅದು ಸಹಜ ತಾನೆ, ತಮ್ಮ ಊರಿಗೆ ತೆರಳಬೇಕು ಅನ್ನುವಂಥ ಆಸೆ. ನಮ್ಮೂರಲ್ಲೇ ನಾವು ಒಂದು ನಮ್ಮದೇ ಆದ ಅಭಿಮಾನಿಗಳಿದ್ದಾರೆ. ಅಲ್ಲೇ ಯಾಕೆ ಚಿತ್ರೋದ್ಯಮ ಇರಬಾರ್ದು ಅಂತ ಆ ಕಾಲದವರ ಅನಿಸಿಕೆಗಳಲ್ಲಿ ಇದ್ದಿರೋ ತಪ್ಪೇ ಇಲ್ಲ. ಆದರೆ ಯಾವ ಮಟ್ಟಕ್ಕೆ ಪಾಪ ಉಳಿಸ್ಕೊಂಡೇ ಬಂದರು, ಆಮೇಲೆ ಹೇಗೆ ಉಳಿಸ್ಕೊಳ್ಳೋದು ಅನ್ನುವಂಥದ್ದು ಗೊತ್ತಾಗ್ದಿರ ಎಲ್ಲರೂ ತತ್ತಳಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ನೋಡಿದಾಗ ನನಗೆ ನೋವಾಗ್ತಾಯಿದೆ.
ಈಗ ನಾವು ಚಿತ್ರದಲ್ಲಿ ಪಾತ್ರ ಮಾಡಿದಿರ ಇರ್ಬೋದು, ಆದರೆ ನಾವು ಕೆಲವು ಕಲಾವಿದರ ಅಭಿಮಾನಿನೇ, ನಾನು ಅಭಿಮಾನಿನೇ. ಇವತ್ತಿನ ಜನ್ರೇಷನ್ಗೆ ಟಿ ವಿ ಸೀರಿಯಲ್ನಲ್ಲೇ ಇರ್ಬೋದು, ಮತ್ತೊಂದರಲ್ಲೇ ಇರ್ಬೋದು, ಕೆಲವು ಹೆಸರುಗಳು ನನಗೆ ಬರಲ್ಲ ಅಷ್ಟೇ ಹೊರತು ಬಂದು ಕೂತ್ಕೊಂಡು ನೋಡ್ತಾ ಇರ್ತೀನಿ. ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಸ್ವಲ್ಪ ನಕ್ಬಿಟ್ಟು ಹೋಗ್ತೀನಿ. ಇದು ಶ್ರೀರಸ್ತು ಶುಭಮಸ್ತು ಕೆಲವು ಸೀರಿಯಲ್ಗಳು ಬರ್ತಾವಲ್ಲ, ನೋಡ್ತಾ ಇರ್ತೀನಿ ನಾನು. ಆ ಪುಟಕನ ಮಕ್ಕಳು ಎಲ್ಲ ನಾವು ಕಿರುತೆರೆ ಇದ್ರೆ ನಾವು ಕಲಾವಿದ್ರು ನಾನು ಕಾಣ್ಬೇಕು ನಮ್ಮ ಕಣ್ಣಿಗೆ ಅಷ್ಟೇ. ಅದು ಯಾವ ಥರ ಆದರೆ ಅಷ್ಟೇ ಖುಷಿ. ಇವತ್ತು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಕೆಲವು ಪಾತ್ರಗಳಲ್ಲಿ ಬರ್ತಾರಲ್ವ, ಅದನ್ನ ನೋಡೋಕ್ಕೆ ನಿಮ್ಗೆ ಸಂತೋಷ ಆಗುತ್ತೆ. ಅದು ಆ ಪರಿಸ್ಥಿತಿ ಚಿತ್ರರಂಗಕ್ಕೆ ಇರಬೇಕಾಗಿತ್ತು. ಅದೇ ಹೇಳ್ತೀವಲ್ಲ, ಈಗ ಚಿತ್ರೋದ್ಯಮ ಬಂದು ರಂಗಭೂಮಿ ಸ್ವಲ್ಪ ಹೊಡೆತ ತಿಂತು. ಮತ್ತು ಮಾಧ್ಯಮಗಳು ಮತ್ತು ಇವು ಟಿ ವಿ ಚಾನೆಲ್ಗಳು ಮತ್ತು ಇವು ಪ್ಲಾಟ್ಫಾರ್ಮ್ಸ್ ಏನಿದೆ ಎಲ್ಲ ಬಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲ ಬಂದ ಮೇಲೆ ಚಿತ್ರರಂಗನ ತುಂಬಾ ಕಷ್ಟಪಡ್ತಾ ಇದೆ, ತುಂಬ ಕಷ್ಟಪಡ್ತಾ ಇದೆ. ಅದು ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಮುಂದಿನ ಪೀಳಿಗೆ ಅಂದರೆ ಸರ್, ಇವಾಗ ಸಿನಿಮಾಗಳು ನಡೀತಾ ಇದ್ದಾವೆ, ಇಲ್ಲ ಅಂತಿಲ್ಲ. ಬಟ್ ಕೆಲವು ಸ್ಟಾರ್ ನಟರ ಸಿನಿಮಾಗಳು ಸ್ವಲ್ಪ ಡಿಲೇ ಆಗ್ತಾ ಇದ್ದಾವೆ ಬಿಟ್ಟರೆ ಹೊಸಬ್ರ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಬಟ್ ಅವು ಯಾಕೆ ನಿಲ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ನಿಂತ್ಕೊಳ್ಳೋಕ್ಕೆ ಫಸ್ಟು ಅದೇ ಹೇಳ್ತಾ ಇರ್ತೀನಿ, ಡೀಸೆಲ್ ಪೆಟ್ರೋಲ್ ಹಾಕೊಳ್ಳೋಕೆ ಕೂಡ ನೀವು ಹೋಲ್ಸೇಲ್ ಕಂಪ್ನಿಗೆ ಹೋಗಬೇಕಾಗಿಲ್ಲ. ಅಲ್ಲಲ್ಲಿ ರೀಟೇಲ್ ಔಟ್ಲೆಟ್ ಇದೆ, ಅದರಲ್ಲೂ ಡಿವಿಷನ್ ಇದೆ ನಿಮಗೆ, BP, HP. ಹೌದು ಅಲ್ವಾ? ಇನ್ನು ಸುಮಾರು ಬ್ರ್ಯಾಂಡ್ಗಳಿದೆ. ಶೆಲ್ಲು ನಿಮ್ಗೆ ಬೇಕಾಗಿರೋದು ನೀನು ತಗೋದು. ಕಾಸ್ಟ್ಲಿ ಅಫೇರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹೋಗ್ತೀವಲ್ಲ ಶೆಲ್ಗೆ. ಸೊ ಅದು ನಮ್ಮ ಅಭಿರುಚಿಗೆ ಬಿಟ್ಟಿರೋದು ಪರಿಸ್ಥಿತಿ. ನಾವು ಜನಗಳನ್ನ ಅವ್ರನ್ನ ಬಲವಂತ ಮಾಡೋಕ್ಕಾಗಲ್ಲ. ಹೋಗದೇ ಇರೋದಕ್ಕೆ ಕಾರಣ, ಮಾಡದೇ ಇರೋದಕ್ಕೆ ಕಾರಣ ಅನ್ನುವಂಥದ್ದು ನಾವು ದೊಡ್ಡದಾಗಿ ಹೇಳೋಕ್ಕಾಗಲ್ಲ. ಒಂದು ರೀಟೇಲ್ ಪ್ಲ್ಯಾಟ್ಫಾರ್ಮ್ ಔಟ್ಲೆಟ್ಟಿಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಏನು ಕಡಿಮೆ ಆಗ್ತಾ ಬಂದುಬಿಡ್ತಲ್ಲ, ಆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿಂದ ಈಗ ನೋಡಿ, ನಾವು ಹಿರಿಯರ ದೊಡ್ಡ ಕಲಾವಿದರು ಕೂಡ ಏನಾಗುತ್ತೆ, ತೊಂದರೆ ಆಗುತ್ತೆ. ಹೇಗೆ ತೊಂದರೆ ಆಗುತ್ತೆ ಅಂದರೆ, ಕೊರೋನಾ ನಂತರ ಇವ್ರು ಹೇಳ್ಬಿಟ್ರು ಥಿಯೇಟ್ರ್ ಒಳಗೆ ಹೋದ ತಕ್ಷಣ ಕಾಯಿಲೆ ಬಂದುಬಿಡುತ್ತೆ ಅಂತ. ಈಗ ಡೆಂಗಿ ಯಾವ ಥಿಯೇಟ್ರಿಗೆ ಹೋದ ತಕ್ಷಣ ಬರ್ತಾಯಿದೆ, ಇಲ್ಲಿ ಸೊಳ್ಳೆಯಿಂದ ಬರಲಿಲ್ವಾ? ಬಿಸ್ನೆಸ್ ನಡೀತಾ ಇರುತ್ತೆ. ನಾನು ಹೇಳ್ತಾ ಇರೋದು, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ನೀಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರಿ. ಥಿಯೇಟ್ರ್ಗಳಿಗೆ ಪ್ರೋತ್ಸಾಹ ಕೊಡ್ರಿ. ನಾನು ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಮಾಡೋಕ್ಕೆ ಆಸೆ ಪಟ್ಟು ಅಲ್ಲಿಂದ ಬಂದ್ವಿ ನಾವಿಲ್ಲಿಗೆ. ಇಲ್ಲಿ ಒಂದು ಉದ್ಯಮನೇ ಇರಲಿಲ್ಲ, ಬರೀ ಹಂಚಿಕೆ ಮತ್ತು ವಿತರಣೆ ಇತ್ತು ಅಷ್ಟೇ, ಆಯಿತಾ? ಇಲ್ಲಿ ಇವತ್ತು ಒಂದು ಸ್ಟುಡಿಯೋ ಒಂದು ಅದೆಲ್ಲ ಮಾಡಿ ಆ ಮಟ್ಟಕ್ಕೆ ತೊಗೊಂಬಂದು ನೆಲೆಸಿ ಕಲಾವಿದರು ಅವ್ರವ್ರ ಕಾಲಿನಲ್ಲಿ ಹೆಚ್ಚು ಕಡಿಮೆ ನಿಂತ್ಕೊಂಡು ಒಂದು ಪೀಳಿಗೆಗೂ ಒಂದು ಪ್ಲ್ಯಾಟ್ಫಾರ್ಮ್ ಹೆಚ್ಚು ಕಡಿಮೆ ಆಗಿರುವಂಥ ಈ ಸಮಯದಲ್ಲಿ ಆ ಇಳಿಮುಖ ಆಗೋದನ್ನು ನಾನು ಹೇಳ್ತೇನೆ, ಎಲ್ಲ ಒಂದು ಕಡೆ ವಾರ್ತಾ ಪ್ರಚಾರ ಇಲಾಖೆ, ಏನು ಹೇಳ್ತೇನೆ, ನ್ಯೂ ಜನತಾ ಟೆಂಟೋ ಅಥವಾ ಇನ್ನೇನು ಮಾಡೋಕ್ಕೆ ಸಾಧ್ಯ, ಹೇಗೆ ಜನನ ಪುಲ್ ಮಾಡೋಕ್ಕೆ ಸಾಧ್ಯ, ಅಥವಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ನೀವು ಹಾಕುವಂಥ ಟ್ಯಾಕ್ಸ್ಗಳು ಕಡಿಮೆ ಮಾಡೋಕ್ಕಾಗಲ್ವಾ, ಅಥವಾ EB ಕರೆಂಟ್ ಬಿಲ್ ಕಡಿಮೆ ಮಾಡೋಕ್ಕಾಗಲ್ವಾ? ಇದನ್ನೆಲ್ಲನೂ ನಾವು ಯೋಚನೆ ಮಾಡಿ ಮಾತಾಡಬೇಕಾಗಿದೆ. ಮತ್ತೊಂದು ಸರಿ ಅದನ್ನ ಕರೆಕ್ಟ್ ಮಾಡ್ಕೋಬೇಕಾಗಿದೆ. ಅಂದರೆ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ, ಒಂದಷ್ಟು ನೆರವು ಬೇಕು ಸರ್ಕಾರದಿಂದ. ಸರ್ಕಾರದಿಂದ ನೆರವು ಬೇಕು. ಎಲ್ಲರೂ ಕೂತ್ಕೊಂಡು ಮಾತಾಡಿ ಯಾವುದು ಸರಿನೋ ಅದರಂತೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಯಾಕಂದರೆ ಇದನ್ನು ನಂಬ್ಕೊಂಡು ತಾನೆ ಜೀವನ, ಇದನ್ನು ಬಿಟ್ಟು ಬೇರೆ ಜೀವನ ಗೊತ್ತಿಲ್ಲ. ನನ್ನ ತಾಯಿಯವ್ರೇನು ತರಕಾರಿ ಮಾರೋದು ಹೇಳ್ಕೊಟ್ರು, ಸೌದೆ ಮಾರೋದು ಹೇಳ್ಕೊಟ್ರು, ಕಬ್ಬಣ ಮಾರೋದು ಹೇಳ್ಕೊಟ್ರು, ಜಮೀನು ಮಾರೋದು ಹೇಳ್ಕೊಟ್ರು. ಅಂದರೆ ಅವ್ರು ಏನು ಮಾಡಿದ್ರು ಅಂದರೆ, ಈ ನೆಲಮಂಗಲದ ಜನನ, ಎಲ್ಲಿ ಅವರು ತಮಿಳ್ನಾಡಿನಲ್ಲಿದ್ದರು ಅಲ್ಲಿನ ಜನನ ನನ್ನ ಜೊತೆಯಲ್ಲಿ ಪಳಗಿಸಿಬಿಟ್ಬಿಟ್ರು. ಚಿತ್ರರಂಗ ಒಂದು ವೇಳೆ ಸಿನಿಮಾಗಳು ಆಗಲಿಲ್ಲ ಅಂದರೆ ನಾನು ಏನು ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅಮ್ಮ ಅವರು. ಜನಗಳಿಗೂ ಅವರು ಕೇಳ್ಕೊಂಡ್ರು, ನನ್ನ ಮಗನ್ನ ನೀವುಗಳು ನೋಡಿಕೊಂಡು ಅವನಿಗೆ ದಾರಿ ತೋರಿಸಿ ನಿಮ್ಮ ಜೊತೇಲಿ ಇಟ್ಕೊಳ್ರಿ ಅನ್ನೋ ಥರನೇ ಜನಗಳ ಜೊತೇಲಿ ಬಿಟ್ಟರು ಅಮ್ಮ ನಮಗೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಬದುಕಕ್ಕಾಯ್ತು, ಇಲ್ಲಾಂದರೆ ನಾವು ಕಷ್ಟಪಡಬೇಕಾಗಿತ್ತು. ಈಗ ನೀವು ಚಿತ್ರರಂಗನ ಮಿಸ್ ಮಾಡ್ಕೊತಿಲ್ವಾ ಸರ್? ತುಂಬ ಮಿಸ್ ಆಗುತ್ತೆ. ಬೆಳಗ್ಗೆ ನಿಮ್ಮ ಡ್ಯಾನ್ಸ್ ನಾನು ಇಡ್ಲಿ ವಡೆ ಸಾಂಬಾರನ್ನ ನೀವು ಮಿಸ್ ಮಾಡ್ಕೊತಿದ್ದೀರಾ, ನಿಮ್ಮ ಡ್ಯಾನ್ಸ್ ನಾನು ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದಾರೆ. ಅದು ಡ್ಯಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ನಾವು ಸ್ವಲ್ಪ ಡ್ಯಾನ್ಸ್ ಕಲ್ತಿದ್ರು ಕೂಡ ನಮಗೆ ಭಯ ಆಗೋದು. ಅವ್ರು ಏನೋ ಒಂದು ಮೂಮೆಂಟ್ ಕಂಪೋಸ್ ಮಾಡೋರು, ಅವ್ರ ಬಾಡಿ ಲ್ಯಾಂಗ್ವೇಜಿಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್
ಟೋನ್ ಅಪ್ ಆಗೋದು ಕಷ್ಟ ಆಗ್ಬಿಡೋದು. ಹಾಂ ಅದನ್ನು ಕಲಿಬೇಕಲ್ಲ, ಈ ತಿಂದಿದ್ದೆಲ್ಲ ಅಲ್ಲಿ ಕರ್ಗೋಗತ್ತಲ್ಲಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಜಾಸ್ತಿನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪನೇ ತಿನ್ಕೊಂಡು ಇನ್ನೇನು ಮೂಮೆಂಟ್ ಮಾಡ್ತಾರಂತ ಓಡೋಗ್ಬಿಡ್ತಾಯಿದ್ವಿ. ಆದರೂ ಆ ಟೆನ್ಷನ್ನು. ಸರ್, ಯಾವ ಇಯರಲ್ಲಿ ಎಕ್ಸಾಕ್ಟಾಗಿ ನೀವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು? ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಂದರೆ ನೋಡಿರಿ 2004-05 ಶಿಫ್ಟ್ ಆಗ್ತೀವಿ. ಅಲ್ಲಿವರೆಗೂ ಚೆನ್ನೈ ಜಾಸ್ತಿ ಚೆನ್ನೈನಲ್ಲಿ ಇದ್ವಿ. ಅಲ್ಲಿನ ತೋಟ ಮನೆ ಎಲ್ಲ ಮಾಡಿ ನಮ್ಮ ಶ್ರೀಮತಿ ಮಗ ಎಲ್ಲ ಅಲ್ಲೇ ಇದ್ದಾರೆ. ಅವನಲ್ಲೇ ಕೆಲ್ಸಕ್ಕೆ ಹೋಗ್ತಾನೆ, ಓದ್ತಾನೋ ಇದ್ದಾನೆ, ಮಾಡ್ತಾನೆ. ಏನು ಹೇಳೋದು, ಶಿಫ್ಟ್ ಆದ್ವಿ, ಬಂದ್ವಿ. ಅದನ್ನೇ ತಿರುಗಿನೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಾವು ಎಲ್ಲಿ ಒಂದು ಕಡೆ ಸರ್ಕಾರನೂ ನಾವು ಬೆಟ್ಟು ಮಾಡಿ ತೋರ್ಸೋಕ್ಕಾಗಲ್ಲ. ನಮ್ಮದೇ ಇದರಲ್ಲಿ ಏನಾದರೂ ತಪ್ಪಿದೆ ಅಂತ ನಾವು ಹಾಗೂ ಅಂದ್ಕೊಳಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ. ಇವೆಲ್ಲ ಈ ಪರಿಸ್ಥಿತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಖಂಡಿತ. ಏನು ಒಂದು ಸ್ವಲ್ಪ ನಮ್ಮ ಮತಿಯಿಂದ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸರ್ಕಾರ ಬಂದು ಒಂದು ತಾಯಿ ಸ್ಥಾನನ ತಗೊಂಡು, ಯಾಕೆ ಈ ಭೂಮಿ ಮೇಲೆ ನಾವು ಹೇಳ್ತೀವಿ ನೋಡ್ರಿ, ದೇವರು ಪ್ರತ್ಯಕ್ಷ ಆಗೋಕ್ಕಾಗಲಿಲ್ಲ, ನನ್ನ ತಾಯಿ ರೂಪದಲ್ಲಿ ಬಂದ. ಹೇಗೆ ತಾಯಿ ರೂಪದಲ್ಲಿ ಬಂದ ನೋಡ್ರಿ, ಒಂದು ಯಜಮಾನ್ರೇನೇ ಮಾಡಿದ್ರು ತಡ್ಕೋತಾರೆ, ಎಲ್ಲನೂ ತಡ್ಕೋತಾರೆ. ಸ್ವಲ್ಪ ಮೇಲೆ ಯಜಮಾನ್ರಿಗೆ ಬೈಬೋದು, ಮಕ್ಳಿಗೆ ಬೈಯಲ್ಲ ತಾಯಿ. ಅದು ಶಾಪ ಅಂತೂ ಹಾಕೋದೇ ಇಲ್ಲ, ಕರ್ಲಿನ ಕುಡಿಯೋದು ಅನ್ನುವಂಥದ್ದು. ಸೊ ಅದನ್ನು ನಾವು ತುಂಬ ದೊಡ್ಡದಾಗಿ ಅರ್ಥ ಮಾಡ್ಕೋಬೇಕು, ಭಾಳ ದೊಡ್ಡ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಹೇಗೆ ಬದುಕಬೇಕು ಅಂತ ತಾಯಿಯಿಂದ ಮಾತ್ರ ನಿಮಗೆ ಹೇಳೋಕ್ಕೆ ಸಾಧ್ಯ. ಯಾಕಂದರೆ ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ಒಂದು ಕಡೆ ನೀವು ಹೇಳ್ತೀರಿ, ಮೊದಲು ಇದರಲ್ಲಿ ರೆಪ್ರೆಸೆಂಟ್ ಮಾಡಿ ನಾ ಬಂದೆ, ಆವಾಗ ಅಲ್ಲಿ ಇದ್ದೆ, ಹೀಗೆ ನಿಮ್ಮ ಹತ್ರ ಮಾತಾಡಿದೆ, ಅದು ಇನ್ನೊಂದು ಕಂಪ್ನಿಯಿಂದ ಬಂದೆ, ಮತ್ತೊಂದು ಕಡೆಯಿಂದ ಬಂದೆ ಅಂತ. ಎಷ್ಟು ಕಡೆಯಿಂದ ನಾವು ಬಂದರೂ ಕೂಡ ನೀವು ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿನೊಂದು ಮಾತು ಕೇಳಿ, ಏನು ಮಾಡ್ಬೋದು. ಹೆಚ್ಚು ಕಡಿಮೆ ಅವರು ಒಳ್ಳೆ ನಿಮಗೆ ಸಲಹೆ ಕೊಡ್ಬೋದು. ನಾವೇನೇ ಮಾಡಿದ್ರು ಕೂಡ ಏನಾದ್ರು ಪುಸ್ತಕದ ಬದನೆಕಾಯೋ ಅಥವಾ ಬಾಲ ಹೋದ್ನರಿ ಉಪದೇಶ ಮನೆಯಲ್ಲಿ ಅಂತಿಮ ತೀರ್ಮಾನ ಏನು ಹಿರಿಯರು ಹೇಳ್ತಾರೆ ನೋಡ್ರಿ, ಸತ್ಯ. ಅದು ಸುಮ್ಮನೆ ಎಷ್ಟು ಸಾಕ್ರೆ. ನೀವು ಹೇಳಿದ್ರಿ ಅಮ್ಮ ನನಗೆ ಎಲ್ಲ ಥರನೂ ಬದುಕೋದು ಕಲಿಸ್ಕೊಟ್ರು ಅಂತ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಚಿತ್ರರಂಗದಲ್ಲಿ ನಿಲ್ಲಿಸೋದಕ್ಕೂ ಅವ್ರು ತುಂಬ ಕಷ್ಟಪಟ್ಟರು. ಮತ್ತು ತಾನೇ ಪ್ರೊಡ್ಯೂಸರ್ ಕೂಡ ಆದರು. ಸೊ ಅಲ್ಲಿ ಒಂದಷ್ಟು ನಿಮ್ಗೆ ಎಲ್ಲಿ ಹಿನ್ನಡೆ ಆಯಿತು? ಯಾವ ಥರ ನೀವು ಹಿಂದೆ ಸರ್ಕೊಂಡ್ಬಿಟ್ರಿ? ನೀವು ಯಾಕೆ ಹಿಂದೆ ಸರ್ಕೊಂಡ್ಬಿಟ್ರಿ ಹಂಗಾದ್ರೆ? ಹಿನ್ನಡೆ ಯಾವತ್ತೂ ಆಗಿಲ್ಲ. ಟ್ರೇಡ್ ಸೀಕ್ರೆಟ್ ಅಂತ ನಾವು ಹೇಳ್ತೀವಿ, ನಾವು ಈಚೆ ಕಡೆ ಅದನ್ನ ಬಿಟ್ಕೊಡೋಕೆ ನಮಗೂ ಇಷ್ಟ ಇಲ್ಲ. ಜನಕ್ಕೆ ಬಂದು ಒಂದು ಪ್ರೋತ್ಸಾಹದಲ್ಲಿರ್ತಾರೆ ಅವರು. ನಾವು ಎಲ್ಲ ಟ್ರೇಡ್, ಈಗ ನಿಮಗೆ ಸ್ಟಾಕ್ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತೀವಿ ನಾವು. ಸೊ ಈ ಮಾರ್ಕೆಟ್ ರಿಸ್ಕ್ನ ಹೇಗೆ ಅಂದರೆ, ನಾವು ಏನೋ ಒಂದು ನಮ್ಮ ಬಂಡವಾಳ ಈಗ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಹಾಕಿರ್ತೀವಿ, ಟ್ರೇಡಿಂಗಲ್ಲಿ ದಿನ ನಾವು ವಾಚ್ ಮಾಡಬೇಕು. 9 ರಿಂದ 12 ಗಂಟೆವರೆಗೂ, ಶುಕ್ರವಾರವರೆಗೂ ವಾಚ್ ಮಾಡಲೇಬೇಕು. ಅದು ನೀವೆಲ್ಲೋ ನಾನು ಮಾಡಿದ್ದೀನಿ ಅಪ್ಪ ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ಕೋಟೆ ಬಿಟ್ಟು ಅದಲ್ಲ. ಎವ್ರಿ ಸಿಟಿಸನ್ ಆಫ್ ಎವ್ರಿ ಏಜ್ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಥ್ರೂಔಟ್ ದ ವರ್ಲ್ಡ್. ನಾ ಯೂತ್ಸ್ಗೆ ಇಡೀ ಪ್ರಪಂಚ ಇಡೀ ಹೇಳ್ತೀನಿ, ವಾಟ್ ಎವರ್ ಮೇ ಬಿ ಯುವರ್ ಕಲ್ಚರ್, ವಾಟ್ ಎವರ್, ಇರೆಸ್ಪೆಕ್ಟಿವ್ ಆಫ್ ದಿಸ್, ಟ್ರೇಡ್ ಇಸ್ ಓನ್ಲಿ ಒನ್. ಡಿಫ್ರೆಂಟ್ ಟ್ರೇಡ್ಸ್ ಇರ್ಬೋದು, ಟ್ರೇಡ್ ಇಸ್ ಅ ಟ್ರೇಡ್ ಅಷ್ಟೇ. ಎಂತ ಎಕ್ಸಾಂಪಲ್ ಕೊಟ್ಬಿಟ್ರಿ. ಬೇರೆ ವ್ಯವಹಾರ ಇರ್ಬೋದು, ಟ್ರೇಡೇನೆ. ಹೌದು, ಕರೆಕ್ಟ್. ಇನ್ನೊಂದು ವಿಷಯ ಏನು ಹೇಳೋಕೆ ಇಷ್ಟಪಡ್ತೇನೆ, ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಉದ್ಯಮದಲ್ಲಿ ನೀವು ಸಂಪಾದನೆ ಮಾಡ್ತೀರಾ, ಅದನ್ನೇನು ಮಾಡಿ ತಿರುಗಿ ಅಲ್ಲಿಗೆ ಹಾಕ್ಬಾರ್ದು ನಾವು. ಅದು ನೀವು ಸಂಪಾದನೆ ಮಾಡಿರೋದು ಕೂಡಿ ಹಿಡಿಬೇಕದನ್ನ. ನೀವು ಅರ್ಥ ಆಗ್ತಾ ಇದೆಯಾ? ಎಲ್ಲ ಕನ್ನಡಿಗರಿಗೆ ಇದು ಅರ್ಥ ಆಗಬೇಕು. ಒಂದ್ಸರಿ ಟೊಮೆಟೊದಲ್ಲಿ 1.5 ಕೋಟಿ ಬಂದು ತಿರುಗಿ ಎಲ್ಲ ಹಾಕ್ಬಾರ್ದ. 1.5 ಕೋಟಿ ಇಲ್ಲ, 1 ಕೋಟಿ ಆದರೂ ನೀವು ಬ್ಯಾಂಕಲ್ಲಿ ಹಾಕಿದ್ರೆ 50 ಲಕ್ಷ ಬಡ್ಡಿಗೆ ಹಾಕ್ರಿ, ಇನ್ನು 50 ಲಕ್ಷ ಮ್ಯೂಚುವಲ್ ಫಂಡಲ್ಲಿ ಹಾಕ್ರಿ. ನೋಡ್ರಿ, ನೀವು 2-3 ವರ್ಷದಲ್ಲಿ ಖಾಸಾಗೆ ನಿಮ್ಮ ಮುಂದೆ ಇರುತ್ತೆ ಅಲ್ವಾ? ಮ್ಯೂಚುವಲ್ ಫಂಡ್ ಅಂದರೆ ಗೌರ್ಮೆಂಟ್ ಮ್ಯೂಚುವಲ್ ಫಂಡ್ ಇದೆ ಸರ್. ದುಡ್ದಿದ್ದನ್ನ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಓಪನ್ ಆಗಿದೆ. ನಿಮ್ಮ ತೆರೆದಿಟ್ಟು ಪುಸ್ತಕ ಇದ್ದಂಗೆ SBI ಮ್ಯೂಚುವಲ್ ಫಂಡು, LIC ಮ್ಯೂಚುವಲ್ ಫಂಡು. LIC ಇಲ್ಲ ದೇಶನೇ ಇಲ್ಲ, ಕರೆಕ್ಟ್ ಅಲ್ವಾ? LIC ಮ್ಯೂಚುವಲ್ ಫಂಡ್, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಅಮ್ಮ ಎಷ್ಟು ಚೆನ್ನಾಗಿ ನಿಮ್ಮನ್ನ ಮೋಲ್ಡ್ ಮಾಡಿಬಿಟ್ಟಿದಾರಲ್ಲ ಅಂತ ನನಗೆ. ನಮ್ಮನ್ನ ಏನಾದರೂ ಮಾಡಲಿ, ಈ ನಮ್ಮ ಕ್ಷೇತ್ರದವರೆಗೂ ನಾನು ಹೇಳ್ತಾರೋ, ಕಿರುತೆರೆ ಕಲಾವಿದರಿರಲಿ ಅಥವಾ ಬೆಳ್ಳಿತೆರೆ ಕಲಾವಿದರಿರಲಿ, ಯಾರೇ ಇರಲಿ, ಅದರಲ್ಲಿ ಪಾತ್ರೆ ತೊಳೆದವರು ಇರಲಿ, ನಮ್ಗೆ ಊಟ ಕೊಟ್ಟವರು ಇರಲಿ,
ಪ್ರತಿಯೊಬ್ಬರು ನಿಮ್ಮ ಸಂಪಾದನೆನ ನೀವು ಕೂಡಿಟ್ಕೊಂಡು ಭದ್ರ ಮಾಡಲಿಲ್ಲ ಅಂದರೆ ಮಾತ್ರ ತುಂಬ ಕಷ್ಟ ಇದೆ. ಹೌದು ಹೌದು. ಆಮೇಲೆ ಯಾರನ್ನೂ ನಾವು ಕೈ ತೋರಿಸಿ ಹೇಳೋಕ್ಕಾಗಲ್ಲ. ನಿಜ ಸರ್, ನಾವು ದುಡ್ದಿದ್ದನ್ನ ನಾವೇ ಕಾಪಾಡ್ಕೋಬೇಕು. ಅದರಲ್ಲಿ ಹಿಂದಿನಲ್ಲಿ ಹೇಳ್ತಾರೆ, ದೇಖೋ ಗಯಾ ವಕ್ತ್ ಆತ ದುಬಾರ ನಹಿ, ಫಿರ್ ಏನ ಕೆಹನಾ ಕಿಸಿನೇ ಪುಕಾರ ನಹಿ. ಹೌದು, ಟ್ರೂ ಸರ್, ನಿಜ. ದುಡ್ದಿದ್ದನ್ನ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಇದನ್ನೆಲ್ಲ ನೋಡಿದಾಗ ನಮಗೂ ಅನ್ಸುತ್ತೆ. ಅಮ್ಮಂದೆಷ್ಟು ದೂರದೃಷ್ಟಿ ಇತ್ತು, ಮತ್ತೆ ಅವರು ಪಟ್ಟಿದ ಕಷ್ಟ ಮಗ ಪಡಬಾರ್ದು ಅನ್ನೋದಕ್ಕೆ ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಅವರು. ಕಾಲು ಜಾಯಿಂಟ್ಗಳೆಲ್ಲ ಸೌದೋಗ್ಬಿಟ್ಟು ಕೆಲಸ ಮಾಡಿ, ಆದರೂ ಅಮ್ಮ ತೋರಿಸ್ಕೊಟ್ಟಿದ್ದ ಜಾಗ ಇಲ್ಲೆಲ್ಲ ಕೂತ್ಕೊಂಡು ಹೇಳೋರು. ಎಲ್ಲ ಕೂತ್ಕೊಂಡಾಗ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡು ಅಂತಂತ ಹೇಳೋರು. ನಾನು ಗುಡಿಸಿದ್ದೀನಿ, ಎಲ್ಲ ವರ್ಕ್ ಮಾಡಿದ್ದೀನಿ ರೋಡ್ಗೆ. ಅದು ನಿಜ ಸರ್, ಅದೇನೋ ಹೇಳ್ತಾರಲ್ಲ, ಆಳಾಗಿ ದುಡಿಬೇಕಂತ ಅರಸ ಆಗಿ ಬಾಳ್ಬೇಕಂತ. ಅದು ಹಾಗೆ ಅಮ್ಮ ಬಾಳಿರೋದು ಕೂಡ. ಅವರಿಗೆ ಪ್ರತಿ ಹಂತದಲ್ಲೂ ಕಷ್ಟ ನೋಡಿದ್ರೂ ಕೂಡ ಕಷ್ಟಪಟ್ಟು ಅದನ್ನು ನೆಕ್ಸ್ಟ್ ಯಾರು ಮುಂದಿನ ಜನ್ರೇಷನಿಗೆ ಬಿಟ್ಕೊಡ್ಬಾರ್ದು ಅಂತ ಇದೆ. ಸೊ ಈಗ ಅಮ್ಮ ಹೋಗಿದಂಥ ಟೈಮಲ್ಲಿ ಒಂದಷ್ಟು ಸರ್ಪ್ರೈಸ್ಗಳು ಎದುರಾದವು ನಮಗೆ. ಈ ಕಡೆಗೆ ನಿಮ್ಮ ಮಿಸ್ಸಸ್ ಮತ್ತು ಮಗ ಬಂದರು, ಮತ್ತು ಅಮ್ಮ ಇದ್ದಂಗೆ ಒಂದು ಫೋಟೋ ನಮಗೆ ನೋಡಿ ಖುಷಿ ಆಯಿತು. ಸೊ ಈ ಥರನೂ ಇದೆ, ಇದು ಆರಾಮಾಗಿದ್ದಾರೆ ಸದ್ಯ ಅನ್ನೋ ಥರ ಒಂದು ಫೀಲ್ ಬಂತು ಸರ್. ನೀವು ಕರ್ನಾಟಕದ ಜನತೆಗೆ ಅವತ್ತು ಅದನ್ನು ತೋರಿಸುವಾಗ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಈ ಕಡೆಗೆ ಅಮ್ಮ ಇಲ್ಲ, ಈ ಕಡೆಗೆ ಇವರಿಬ್ರು ಬಂದಿದ್ದಾರೆ, ಅದನ್ನು ಆ ನೆನಪುಗಳು. ಅವ್ರಿಗೂ ಅವ್ರ ಮನಸ್ಥಿತಿ ಏನು ಮಾಡೋಕ್ಕಾಗುತ್ತೆ, ಅವ್ರದ್ದು ಅವ್ರ ಪರಿಸ್ಥಿತಿ ನೋಡಿ. ನಾನು ಒಂದೇ ಒಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ಜೀವನನ ಮನುಷ್ಯ ಅತಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಆ ಸೂಕ್ಷ್ಮತೆಯಲ್ಲೇ ಸೂಕ್ಷ್ಮ ಅಡಗಿರೋದು. ಗುರುಮೂಲ, ನದಿ ಮೂಲ, ಋಷಿ ಮೂಲ ಅಲ್ವಾ? ಇವು ಏನಾಗುತ್ತೆ, ನಾವು ಕೆದಕೊಂಡು ಹೋಗ್ತಾ ಹೋಗ್ತಾ ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು, ಮತ್ತೊಂದು ಬರ್ಬೋದು. ನಾವು ಅರ್ಥ ಮಾಡಿಕೊಂಡು ಜೀವನನ ಎಷ್ಟು ಚೆನ್ನಾಗಿ ಸುಂದರವಾಗಿ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಅಮ್ಮನೇ ಒಂದು ಉದಾಹರಣೆ ಆಗೋಗ್ತಾರೆ ನಿಮಗೆ. ಎಲ್ಲೂ ಯಾವಾಗಲೂ ಅವರು ಬಂದು ಎಮೋಷ್ನಲ್ ಆಗಿ ಬರ್ಸ್ಟ್ ಆಗಿಲ್ಲ, ಎಮೋಷ್ನಲ್ ಆಗಿ ನೊಂದು ಹತ್ತಿದ್ದಾರೆ. ಆದರೆ ಅವರು ಕೊಟ್ಟಿರುವಂಥ ಒಂದು ಏನಿದೆ ಗೊತ್ತಾ ನಿಮಗೆ, ಕ್ಲೂ ಏನಿದೆಯಲ್ಲ, ಅದರಲ್ಲಿ ವಿಶ್ವನೇ ಅಡಗಿದೆ. ನಿಜ ಸರ್ ಅಲ್ವಾ? ಏನು ಬೇಕು, ಅನ್ನ ಬೆಂದಿದೆಯಾ ಅಂತ ಒಂದು ಮುಟ್ಟು ನೋಡಿದ್ರೆ ಸಾಕು, ಅಷ್ಟೇ. ಆ ಭಾವನೆ ನಮಗೆ ಏನು ಅನ್ನಿಸ್ತದೆ, ಪಾಪ ಇರ್ಬೋದು ಹೆಂಡತಿ ಮಕ್ಕಳಿಗೆ, ಅವ್ರು ನೋವಿರುತ್ತೆ, ಏನಪ್ಪ ಹೇಳ್ಕೊಳಕ್ಕಾಗಲಿಲ್ಲ, ಮಾಡೋಕ್ಕಾಗಲಿ. ಹೇಳುವುದಕ್ಕೂ ಕೇಳುವುದಕ್ಕೂ ಯಾವುದು ಸಮಯ ಅಂತ ಸಮಯಕ್ಕೆ ಮಾತ್ರ ಗೊತ್ತಿದೆ ಹೊರತು ಮನುಷ್ಯನಿಗೆ ಗೊತ್ತಿಲ್ಲ. ಸಮಯನ ಮೀರಿ ಮನುಷ್ಯ ಏನಾದರೂ ದುಡುಕಿ ಇನ್ನೊಂದು ಮಾತಾಡಿ ಮತ್ತೊಂದು ಮಾತಾಡಿ ಅದೆಲ್ಲೋ ಹೋಗಿ ಯಾರಿಗೂ ನೆಮ್ಮದಿ ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಮನುಷ್ಯ ಬಾಳಬಾರ್ದು, ಅಷ್ಟೇ. ಇವತ್ತು ಒಂದು ಕುಟುಂಬವಾಗಿ, ದೊಡ್ಡ ಕುಟುಂಬ, ಮೆಡ್ರಾಸಲ್ಲಿ ಇರ್ಬೋದು, ಇಲ್ಲೇ ಇರ್ಬೋದು, ಎಲ್ಲೇ ಇರ್ಬೋದು, ಜೀವನ ನಡೀತಾ ಇದೆಯಾ ಅನ್ನೋದು ದೊಡ್ಡ ವಿಷಯ. ಅದು ಸ್ಮೂತಾಗಿ ಹೋಗ್ತಾ ಇದ್ರೆ ಅಷ್ಟು ಸಾಕು. ಜೀವನ ನಡಿಬೇಕು, ಸಂತೋಷ, ಅದಕ್ಕೇನು ಬೇಕು ಎಲ್ಲನೂ ರೇಟು. ಕರೆಕ್ಟ್ ಸರ್. ಹಾಗಾಗಿ ಆ ಭಾವನೆಯಲ್ಲಿ ಹಾಗೆ ಅಮ್ಮ ಹೇಗೆ ಹೇಳೋದು ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಏನಾಗುತ್ತೆ ಅಲ್ಲಿ ಅವರು ಅದನ್ನು ನೋಡ್ಕೋಬೇಕು, ಇಲ್ಲಿ ನಾನು ಇದನ್ನು ಅಮ್ಮವ್ರ ಸ್ಮಾರಕನ ಒಂದು ಮಟ್ಟ ರೆಡಿ ಮಾಡಬೇಕು, ಅದೊಂದು ಡೈನಿಂಗ್ ಭೋಜನಾಲಯ ಒಂದು ಮಾಡಿಬಿಟ್ಟು ಒಂದು 20-30 ಜನ ಆದರೂ ಕೂತ್ಕೊಂಡು ಒಂದ್ಸರಿ ಊಟ ಮಾಡ್ಕೊಂಡು ಹೋಗೋ ಥರನೇ ವ್ಯವಸ್ಥೆ ಮಾಡಿಸ್ತಾ ಇದ್ದೀನಿ. ಸರ್ ಅಲ್ಲೂ ಹೋಗೋಣ ಇವಾಗ, ಅದನ್ನು ನೋಡೋಣ ಸರ್. ಇವಾಗ ನೀವು ಹೇಳಿದ್ರಿ ಕಲಾವಿದರು ಒಂದಷ್ಟು ಜನಕ್ಕೆ ಅಮ್ಮ ತುಂಬಾ ಹೆಲ್ಪ್ ಮಾಡೋಕ್ಕೆ ನೋಡಿದ್ರು, ಕೋವಿಡ್ ಟೈಮಲ್ಲಿ ಇರ್ಬೋದು, ಈಗಿರ್ಬೋದು. ಅದೊಂದಷ್ಟು ಮಾಹಿತಿ ನಮ್ಮ ಜನಕ್ಕೆ ಇರಲಿ ಸರ್, ದಯವಿಟ್ಟು ಹೇಳಿ. ಅದನ್ನು ಗೊತ್ತಿದೆ ಬಿಡಿ. ಇಲ್ಲ ಹೇಳಿ ನೀವು. ಇಲ್ಲ, ಕೊರೋನಾ ಸಮಯದಲ್ಲಿ ನೀವು ನೋಡಿದ್ದೀರಾ, ಗಿರಿಜಮ್ಮ ಅವ್ರು ಹೇಳಿದ್ದು ಅಷ್ಟೇ ಪಾಪ. ಅವ್ರು ಹೇಳಿದ್ರು ಬರೀ ಹಾಸ್ಪಿಟ್ಲ್ ಇದೆಲ್ಲ ಮಾಡ್ತಾ ಇದ್ದೀರಾ. ಅಮ್ಮವ್ರದ್ದು 650 ಸಿನಿಮಾ ಆಗಿದೆ ವಿನು, ಸೀನಿಯರ್ ಆ್ಯಕ್ಟ್ರೆಸ್ ಅಮ್ಮ. ಇಷ್ಟು ಮಾಡೋದು ನೀವು ಒಂದು ಸ್ವಲ್ಪ ಚಿತ್ರರಂಗಕ್ಕೆ ಸೈಡಿಗೆ, ನೀವು ಕಲಾವಿದರ ಸೈಡಿಗೆ ಸ್ವಲ್ಪ ತಿರುಗಿ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಅಮ್ಮನೂ ಅದನ್ನು ಮೈಂಡಲ್ಲಿ ಅಂದ್ಕೊಂಡು ಅಲ್ಲಿಂದ ಟೇಕ್ ಆಫ್ ಆದ್ವಿ. ಅದು 1-2 10ರಿಂದ ಹೋಗಿ ಅದು ಹೆಚ್ಚು ಕಡಿಮೆ 50 ಪ್ರೆಸೆಂಟ್. ಅಮ್ಮ ನನಗೆ ಬಹುಶಃ ಭಗವಂತ ಒಂದು ಜೀವ ಅಂತ ಕೊಟ್ಟರೆ ಇದನ್ನು ನನ್ನ ಕೊನೆ ಉಸಿರುವರೆಗೂ ನಾನು ನಡೆಸಬೇಕು ಅನ್ನುವಂಥ ಆಸೆ. ಅಮ್ಮವ್ರ ನಿಮಗೊಂದು ದೊಡ್ಡ ನಮಸ್ಕಾರ ಸರ್. ಇದನ್ನ ಈ ಥರ ಕಂಟಿನ್ಯೂ ಮಾಡ್ತೀನಿ ಅಂತಿದ್ದೀರಾ ಕೊನೆ ಉಸಿರಿರೋವರೆಗೂ, ಖಂಡಿತ ಮಾಡಿ. ಅಮ್ಮ ಗ್ರೇಟ್ ರೀ, ಅಮ್ಮ ಯಾರಿಗೂ ವಹಿಸ್ಲಿಲ್ಲ ರೀ, ಗ್ರೇಟ್ ಲೇಡಿ ಅವರು. ಎಷ್ಟೇ ಹೇಳಿದ್ರು, ಕಟ್ಕೊಳ್ಳೋದು ದೊಡ್ಡದಲ್ಲ ಕಣ, ಸಾಕಬೇಕು. ಏನು ಕಟ್ಕೊಂಡು ಏನು ಮಾಡಿ ಸಾಕಬೇಕು.
ಎಲ್ಲ ಟೈಮು ನೀವು ಮನ್ಮತ್ರ ಕಂಡಂಗೆ ಕಾಣಲ್ಲ. ಜೀವನ ಕಾಣುತ್ತೆ ಅವ್ರಿಗೆ, ಹೆಣ್ಮಕ್ಳಿಗೆ. ಅವ್ರಿಗೆ ಏನು ಬೇಕು ಫಸ್ಟ್ ಅದನ್ನು ಮಾಡಿರಿ. ಇಷ್ಟ ಏನು ಅಂತ ಮಾಡಬೇಡಿ, ವಾಸ್ತವ್ಯ ಏನು ಅನ್ನೋದು ಮಾಡಿರಿ. ಇಷ್ಟ ಏನು ಅಂತ ಅದು ಮಾಡೋಕ್ಕೂ ಅದು ಇಷ್ಟನೇ ಅಲ್ಲ, ಅದು ವ್ಯಾಮೋಹ. ಅದು ವಾಸ್ತವ್ಯ ಏನಿದೆ ಅದು ಮಾಡ್ರಪ್ಪ, ಸಾಕ್ರಿ ಅಂತಂತೇಳಿ, ಅದೇ ಸತ್ಯ. ಯಾರೇ ಆಗಲಿ ಸಾಕಬೇಕು. ಸಾಕೋದಂದರೆ ಏನು? ಅವ್ರ ದಿನನಿತ್ಯ ಜೀವನ ನಡಿಬೇಕು, ಅದಲ್ವೇ ಎಲ್ಲರೂ ಬಯಸೋದು. ಕಷ್ಟದಲ್ಲೇ ಇರಲಿ, ಸುಖದಲ್ಲೇ ಇರಲಿ, 10 ರೂಪಾಯಿ ಜಾಸ್ತಿ ಇರಲಿ, 10 ರೂಪಾಯಿ ಕಡಿಮೆ ಇರಲಿ, ಕರೆಕ್ಟಾಗಿ ಟೈಮಿಗೆ ಎಲ್ಲ ಹೋಗಿ ಸೇರ್ಬೇಕು. ಅವ್ರಿಗೆ ಹಿಂಸೆ ಆಗಬಾರ್ದು. ಅಯ್ಯೋ ನಾ ದುಡ್ಡಿಗೆ ಏನು ಮಾಡಬೇಕು, ಇದಾಗಬೇಕು ಜೀವನದಾಗ ಅಷ್ಟೇ. ನಮ್ಮ ಭಾರತ ದೇಶದಲ್ಲಿ ನಾವು ಎಲ್ಲನೂ ನಾವು ಕೊರತೆ ಹೇಳೋಕ್ಕಾಗಲ್ಲ. ಇವತ್ತು ಬ್ಯಾಂಕಲ್ಲಿ ಬಡ್ಡಿ ಕೊಡ್ತಾರೆ, ಮ್ಯೂಚುವಲ್ ಫಂಡ್ಸ್ ಇದೆ, ನಿಮಗೆ ಟ್ರೇಡಿಂಗ್, ನಿಮ್ಮ ಸಾಮರ್ಥ್ಯ ಟ್ರೇಡಿಂಗ್ ಮಾಡಿ ಅಂತಂತೇಳಿ 10 ರೂಪಾಯಿಂದ 10 ಕೋಟಿ ರೂಪಾಯಿ ಹೋಗ್ಬೋದು ಮನುಷ್ಯ ಅನ್ನುವಂಥದ್ದಿದೆ. ನಮ್ಮ ಬುದ್ಧಿವಂತಿಕೆನ ನಾವು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡಿರಿ ಅಂತ ನಾವು ಹೇಳೋದಲ್ಲ, 10 ಜನರ ಹತ್ರ ಕೇಳಿ ತಿಳ್ಕೊಂಡು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣನ ಆ ಥರ ನೀವು ಇದು ಮಾಡಬೇಕು. ಇಲ್ವಾ ತೊಗೊಂಡೋಗಿ ಬ್ಯಾಂಕಲ್ಲಿ ಹಾಕ್ರಿ. ಇಲ್ಲದಿದ್ರೆ ನಿಮ್ಗೆ ಅದು ಸಿಗಲ್ಲ, ಯಾವುದೂ ಸಿಗಲ್ಲ. ನೀವು ಮನೇಲಿ ಇಟ್ಟರೆ ಖರ್ಚು ಮಾಡ್ತೀರಾ, ಇಲ್ಲ ಇನ್ನೊಬ್ರಿಗೇನೋ ಕೊಟ್ಬಿಟ್ಟು ವಾಪಸ್ ಬರುತ್ತೆ ಅಂತ ಅನ್ಕೋತೀರ, ಬರಲ್ಲ.